ಸ್ಕರ್ಟ್ಸ್ಗೆ ಮತ್ತು ಪ್ಯಾಂಟ್ಗೆ ಈ ಥರ ವೇಸ್ಟ್ ಬ್ಯಾಂಡ್ ಹೇಗೆ ಸ್ಟಿಚ್ ಮಾಡೋದಂತ ಇವತ್ತು ನಾನು ವಿಡಿಯೋಲಿ ತೋರಿಸ್ತೀನಿ. ಇದರಲ್ಲಿ ಈ ಬ್ಯಾಂಡ್ ನೋಡಿ ಎಷ್ಟು ನೀಟಾಗಿದೆ, ಆಚೆನೂ ಯಾವ ಥರ ಸ್ಟಿಚಸ್ ಇಲ್ಲ, ಒಳಗಡೆನೂ ಫುಲ್ ಫಿನಿಶ್ ಆಗಿದೆ. ಸೊ ಈ ಥರ ರೆಡಿ ಮಾಡ್ಕೊಳ್ಬೇಕು. ಇವಾಗ ಸ್ಕರ್ಟ್ ರೆಡಿಯಾಗಿರುತ್ತೆ, ಸ್ಕರ್ಟ್ ರೆಡಿಯಾಗಿ ಸೈಡೆಲ್ಲ ಫುಲ್ ಫಿನಿಶ್ ಮಾಡಿರ್ತೀರ. ಇವಾಗ ಬ್ಯಾಂಡ್ ರೆಡಿ ಮಾಡ್ಕೊಳ್ಬೇಕಂದ್ರೆ ಈ ಥರ ರೆಡಿ. ನಿಮಗೂ ಎಷ್ಟು ವಿಡ್ತ್ ಬೇಕು ಅಂತ ಡಿಸೈಡ್ ಮಾಡ್ಬೇಕು, 1 ಬೇಕಾ 1.5 ಬೇಕಾ 2 ಬೇಕಾ ಅಂತ. ನಾನಿವಾಗ 1.5 ಇಂಚ್ ಬ್ಯಾಂಡ್ ವಿಡ್ತ್ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಏನು ಮಾಡಿದ್ದೀನಿ, 4 ಇಂಚ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಂಡಿದ್ದೀನಿ. 4 ಇಂಚ್ ಫ್ಯಾಬ್ರಿಕ್ನ ಕಟ್ ಮಾಡಿಬಿಟ್ಟು ಫಸ್ಟು ಅರ್ಧ ಫೋಲ್ಡ್ ಮಾಡಬೇಕು, ಆಮೇಲೆ ಅರ್ಧ ಇಂಚ್ನ ಇನ್ನು ಒಳಗಡೆ ಫೋಲ್ಡ್ ಮಾಡಬೇಕು. ಇವಾಗ ಬಾಡಿಗೆ ಅಂದರೆ ಇವಾಗ ಸ್ಕರ್ಟ್ಗೆ ಹೆಂಗೆ ಅಟ್ಯಾಚ್ ಮಾಡೋದಂತ ನೋಡೋಣ. ಈ ಓಪನ್ ಇದೆಯಲ್ಲ, ಈ ಓಪನ್ನು ಈ ಕಾರ್ನರಲ್ಲಿ ಬರಬೇಕು. ಸೊ ಒಳಗಡೆಯಿಂದ ಇಲ್ಲಿ ನೋಡಿ, ಒಳಗಡೆಯಿಂದ ಒಂದು 1/2 ಇಂಚ್ ಅಲವೆನ್ಸ್ ಬಿಟ್ಬಿಡಿ, ಒಳಗಡೆಯಿಂದ ಇಲ್ಲಿಂದ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಈ ಫೋಲ್ಡ್ ಮಾಡಿರೋ ಪೀಸ್ ಹಿಂಗಿರಬೇಕು, ಇಲ್ಲಿಂದ ಸ್ಟಿಚ್ ಮಾಡ್ಕೊಂಡು ಬರಬೇಕು ಒಳಗಡೆಯಿಂದ. ಸೊ ಇಷ್ಟು ದೂರ ಸ್ಟಾಪ್ ಮಾಡ್ಕೊಳ್ಳಿ. ಇಷ್ಟು ದೂರ ಸ್ಟಾಪ್ ಮಾಡಿಕೊಂಡು ಇದು ಎಷ್ಟು ಬೇಕೋ ಅದನ್ನು ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ಎಕ್ಸ್ಟ್ರಾ ಇರುತ್ತೆ ಅಲ್ವಾ, ನಮ್ಗೆ ಎಷ್ಟು ಬೇಕು ಎಕ್ಸ್ಟ್ರಾ ಇರುತ್ತೆ, ನಮ್ಗೆ ಎಷ್ಟು ಬೇಕು ಅಂತ ಗೊತ್ತಾಗಲ್ಲ. ಸೊ ಈ ಥರ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ಳಿ. ನಮಗೆ ಎಷ್ಟು ಎಕ್ಸಾಕ್ಟಾಗಿ ಅಲ್ಲಿವರೆಗೂ ಬೇಕೋ ಅದನ್ನು ಮಾರ್ಕ್ ಮಾಡಿಕೊಂಡು ನೋಡಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಮೇಲಿಂದ ಈ ಥರ ಸ್ಟಿಚ್ ಮಾಡಬೇಕು. ಸೊ ಇವಾಗ ಇದು ಸ್ಟಿಚ್ ಮಾಡಿದ್ಮೇಲೆ ಇದನ್ನು ಹಿಂಗೆ ಓಪನ್ ಮಾಡಿಬಿಟ್ಟು ಹಿಂಗೆ ಸ್ಟಿಚ್ ಫಿನಿಶ್ ಮಾಡ್ಕೊಳ್ಳೋಣ. ಯಾಕಂದರೆ ಇಲ್ಲಿ ಸ್ವಲ್ಪ ಓಪನ್ ಬಿಟ್ಟಿರ್ತೀವಲ್ಲ, ಸೊ ಅದನ್ನು ಫಿನಿಶ್ ಮಾಡ್ಕೊಳ್ಬೇಕು. ಸೊ ಇವಾಗ ಎಲ್ಲ ಒಳಗಡೆ ಹೋಯ್ತು. ಇವಾಗ ಮೇಲೆ ನಾವು ಫೋಲ್ಡ್ ಮಾಡಿದ್ದೀವಿ ನೋಡಿ, ಇದೆಲ್ಲ ಮೇಲೆ ತೆಗೆದುಬಿಡಿ. ಮೇಲೆ ತೆಗೆದುಬಿಟ್ಟು ನಾವು ಫೋಲ್ಡ್ ಮಾಡಿರೋದು ಹಿಂಗೆ ಮಾಡ್ಕೊಂಡು ಬರಬೇಕು. ಸೊ ಎಡ್ಜಸ್ ನೋಡಿ, ಆ ಓಪನು ಅಷ್ಟೇ ಇಲ್ಲಿದೆ ಸ್ಕರ್ಟ್ದು ಓಪನ್ನು. ಸೊ ಅದ್ರ ಪ್ರಕಾರನೇ ಈ ಓಪನ್ನು ಬರಬೇಕು. ಇಲ್ಲಿ ನೋಡಿ ಈ ಥರ ಸ್ಕರ್ಟ್ ಓಪನ್ನು ಅಲ್ಲೇ ಬರಬೇಕು ಒಂದೇ ಕಡೆ. ಸೊ ಇದನ್ನ ಆಲ್ರೆಡಿ ಐರನ್ ಮಾಡಿರೋದ್ರಿಂದ ಜಸ್ಟ್ ನಾರ್ಮಲಿ ನೀವು ಒಂದು ಟಾಪ್ ಸ್ಟಿಚ್ ಹಾಕ್ಕೊಂಡು ಹೋಗಬೇಕು. ನೀಟಾಗಿ ಎಡ್ಜಲ್ಲಿ ಹಾಕ್ಕೊಂಡು ಹೋಗಬೇಕು. ಸೊ ಇವಾಗ ಈ ಥರ ಬ್ಯಾಂಡ್ ಬರಬೇಕು. ಈ ಥರ ಫ್ರಂಟಲ್ಲಿರುತ್ತೆ, ಈ ಥರ ಬ್ಯಾಕಲ್ಲಿರುತ್ತೆ, ಎಲ್ಲ ಸೈಡು ಇನ್ಸೈಡ್ ಫಿನಿಶ್ ಆಗಿರುತ್ತೆ.